ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವದ ಸ್ಥಾನಪಲ್ಲಟ ಮುಂತಾದ ಚರ್ಚೆಗಳು ಪ್ರಚಲಿತವಾಗಿರುವಾಗಲೇ, ನಾ ಕೊಡೆ ನೀ ಬಿಡೆ ಅನ್ನುವಂಥ ಹೋರಾಟ ಚಾಲ್ತಿಯಲ್ಲಿರುವಾಗಲೇ, ಎತ್ತು ಏರಿಗಳಿದ್ರೆ ಎಮ್ಮೆ ನೀರಿಗೆಳಿತು ಅಂತ ಹೇಳಿ ಗಾದೆ ಮಾತಿನಂತೆ ಸಿದ್ದರಾಮಯ್ಯನವರ ಬಣ ಒಂದು ದಿಕ್ಕಿನತ್ತ, ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ದಿಕ್ಕಿನತ್ತ ಹೆಜ್ಜೆ ಹಾಕ್ತಾ ಇರುವಾಗ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಕಾಂಗ್ರೆಸ್ ಕಾರ್ಯಕರ್ತರ ಸ್ಥಿತಿ ಏನಾಗಬೇಡ, ಮನೆ ಮನೆಗೆ ಹೋಗಿ ಮತವನ್ನು ಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿಸಿ 135ರಷ್ಟು ಸ್ಥಾನಗಳನ್ನು ಪ್ರಚಂಡ ಬಹುಮತದೊಂದಿಗೆ ಆರಿಸಿ ಅಧಿಕಾರಕ್ಕೆ ಕಳಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನಾಯಕರ ನಡುವಿನ ಹಗ್ಗ ಜಗ್ಗಾಟ, ನಾಯಕರ ನಡುವಿನ ಅಧಿಕಾರದ ಆಸೆಗಾಗಿ ಕಾದಾಟ ಯಾವುದೇ ಗೂಳಿಗಳ ಕಾಳಗಕ್ಕಿಂತ ಕಮ್ಮಿ ಇಲ್ಲ. ಎಸ್ ವೀಕ್ಷಕರೇ, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ಅಖಾಡಕ್ಕಿಳಿದು ಇಬ್ಬರ ಜೊತೆಗೆ ಮಾತನಾಡಿದರೂ ಕೂಡ ಯಾವುದೇ ಪರಿಣಾಮ ಬೀರಿಲ್ಲ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿ ಕಳಿಸಿದ್ದು ಕೂಡ ಪರಿಣಾಮ ಬೀರಿಲ್ಲ. ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇಬ್ಬರು ನಾಯಕರ ಜೊತೆ ಗಂಟೆಗಟ್ಟಲೆ ದೂರವಾಣಿಯಲ್ಲಿ ಮಾತನಾಡಿದ್ದು ಕೂಡ ಫಲ ನೀಡಿಲ್ಲ. ರಾಜಕೀಯ ನಾಯಕರು ಒಬ್ಬರಿಗೊಬ್ಬರು ಕೆಸರೆರಚಾಡುತ್ತಾ, ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುತ್ತಾ, ವಾದ ವಿವಾದಗಳನ್ನು ಮಾಡುತ್ತಾ ಕರ್ನಾಟಕದ ಆಡಳಿತವನ್ನು ಸಂಕಷ್ಟಕ್ಕೆ ತಳ್ಳಿದ್ದಂತೂ ಸುಳ್ಳಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಇರುವ ಏಕೈಕ ರಾಜ್ಯ, ಅತಿ ದೊಡ್ಡ ರಾಜ್ಯ ಕರ್ನಾಟಕ, ಇಲ್ಲಿ ಅಧಿಕಾರದಲ್ಲಿದೆ ಕಾಂಗ್ರೆಸ್. ಭಾರತ ದೇಶದಲ್ಲಿ ದೊಡ್ಡ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ಕೂಡ ಇದಕ್ಕೆ ನೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ, ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಜನಾನುರಾಗಿಯಾಗಿ ಬಳಸಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರೋದು ಬಿಟ್ಟು ಈ ರೀತಿ ಒಬ್ಬರಿಗೊಬ್ಬರು ಕೆಸರೆರಚಾಟ ನಡೆಸಿ ಕಾದಾಟದಲ್ಲಿ ಬಿದ್ದಿರೋದನ್ನು ನೋಡಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯನವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತ ಏರು ಧ್ವನಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯನವರು ಉತ್ತರ ಕೊಡಲಿಕ್ಕೆ ತಡಬಡಾಯಿಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟು ಕೊಡ್ತೀನಿ ಅನ್ನುವ ವಾಗ್ದಾನವನ್ನು ಮಾಡಿದರೆ ಇವತ್ತಿನ ಎಲ್ಲ ಬೆಳವಣಿಗೆಗೆ, ಕಾಂಗ್ರೆಸ್ನ ಹಿನ್ನಡೆಗೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಅಥವಾ ಆ ರೀತಿಯ ಮಾತುಕತೆ ನಡೆದಿಲ್ಲ ಅಂದರೆ, ಆ ರೀತಿಯ ಪ್ರತಿಜ್ಞೆ, ಆ ರೀತಿಯ ಪ್ರಮಾಣ, ಆ ರೀತಿಯ ಮಾತು ಕೊಟ್ಟಿಲ್ಲ ಅನ್ನೋದಾದರೆ ಇವತ್ತಿನ ಎಲ್ಲ ಹಿನ್ನಡೆಗೆ, ಕಾಂಗ್ರೆಸ್ನ ಅಧೋಗತಿಗೆ ಡಿ ಕೆ ಶಿವಕುಮಾರ್ ಕಾರಣರಾಗ್ತಾರೆ. ಒಟ್ಟಿನಲ್ಲಿ ಜೋಡೆತ್ತುಗಳಂತೆ ಇಬ್ಬರೂ ಕೂಡ ಓಡಾಡಿ ಪಾರ್ಟಿಯನ್ನು ಗೆಲ್ಲಿಸಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಂಥ ಈ ಇಬ್ಬರು ದಿಟ್ಟ ನಾಯಕರು, ಜೋಡೆತ್ತುಗಳು ಈಗ ಒಂಟೆತ್ತುಗಳಂತೆ ಪರಸ್ಪರವಾಗಿ ಗೂಳಿ ಕಾಳಗಕ್ಕಿಳಿದಿರೋದು ಮಾತ್ರ ದುರಂತವೇ ಸರಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.